ಆಕಾಶದಲ್ಲಿ ಮಿನುಗುತ್ತಿರುವ ಮಿಂಚು, ತಣ್ಣಗೆ ಬರುವ ಗಾಳಿ ಮತ್ತು ಮಳೆಯ ವಾತಾವರಣದಲ್ಲಿ ಬಿಸಿ ಬಿಸಿ ಪಕೋಡ ತಿನ್ನೋದು ಮಜಾ. ಆದ್ರೆ ಈ ಮಳೆಯ ವಾತಾವರಣ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ವೈಶಾಲಿ 12 ವಯಸ್ಸಾದ ಮಗಳು ಸೌಮ್ಯ 5 ವಯಸ್ಸಿನ ಮಗ ಮೋಂಟಿ ಜೊತೆ ಜೀವಿಸ್ತಾ ಇದ್ಲು. ಅಮ್ಮ ನೋಡಿದ್ಯಾ, ಮೇಲಿಂದ ನೀರ್ ಸೋರ್ತಾ ಇದೆ. ನಮ್ ಮನೆ ಪೂರ್ತಿ ನೀರ್ ತುಂಬೋಗ್ತಾ ಇದೆ ಅಮ್ಮ. ಅಯ್ಯೋ ಹೌದಮ್ಮ, ಏನು ಮಾಡಿಲ್ಲ ಅಂದ್ರೆ ಈಗ ಮನೆ ಪೂರ್ತಿ ನೀರಾಗ್ಬಿಡುತ್ತೆ. ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಆ ಮಳೆಯಲ್ಲೂ ಅವಳು ಆಚೆ ಹೋಗಿ ಅವಳತ್ರ ಇರುವ ಎಲ್ಲ ಪಾಲಿಥಿನ್ ಕವರ್ಸ್ ಹಾಕಿ ಮುಚ್ತಾಳೆ. ಅದ್ರಿಂದ ಹೆಂಗೋ ಅಲ್ಪ ಸ್ವಲ್ಪ ನೀರ್ ಬರೋದು ಕಡಿಮೆ ಆಗತ್ತೆ. ಮಮ್ಮಿ ನಿಲ್ಸು, ಸಾಕು, ಈಗ ನೀರು ಕಮ್ಮಿ ಆಗ್ತಿದೆ. ನಮಗೆ ಪಕೋಡ ಏನಾದ್ರೂ ಮಾಡ್ಕೊಡು, ಈ ಮಳೆಗೆ ಒಳ್ಳೇದಾಗತ್ತೆ ತಿನ್ನಕ್ಕೆ, ಅಲ್ವಾ ಅಕ್ಕ? ಬಾಯಿ ಮುಚ್ಚು ಮೋಂಟಿ, ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ ಆಚೆ ಅಂತ ನಿಂಗೆ ಕಾಣಿಸ್ತಿದ್ಯೋ ಇಲ್ವೋ? ಅಮ್ಮ ಫುಲ್ ನಂದೋಗಿದ್ದಾರೆ. ನಿನ್ಗೆ ಪಕೋಡ ತಿನ್ಬೇಕನ್ಸ್ತಿದ್ಯಾ? ವೈಶಾಲಿಗೆ ಅವರ ಓನರ್ ಕಾಲ್ ಮಾಡ್ತಾರೆ. ನಿಮ್ಮ ಈ ಬಡವರಿಗೆ ಟೈಮ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದ್ರಿಂದಾನೇ ನೀವು ಈ ತರ ಭಿಕ್ಷೆ ಬೇಡ್ಕೊಂಡ್ ಬಾಳ್ತಿರೋದು. ಮನೇಲಿ ಕೆಲ್ಸ ಹಂಗೆ ಬಿದ್ದಿದೆ. ನನ್ ಮಗನ್ ಬೇರೆ ಪಕೋಡ ತಿನ್ಬೇಕಂತ ಆಸೆ ಪಡ್ತಿದ್ದಾನೆ. ನೀನಿನ್ನ ಕೆಲ್ಸಕ್ ಬಂದೇ ಇಲ್ಲ. ಅಯ್ಯೋ ಅಮ್ಮ, ಮಳೆ ಬೇರೆ ಬರ್ತಾ ಇದೆ ಅಲ್ವಾ, ಮನೆ ಪೂರ್ತಿ ಸೋರ್ತಾ ಇತ್ತು. ಅದನ್ ಸ್ವಲ್ಪ ಸರಿ ಮಾಡ್ತಿದ್ದೆ. ಈಗ್ಲೇ ಬಂದ್ಬಿಡ್ತೀನಮ್ಮ. ವೈಶಾಲಿ ಬೇಗ ಬೇಗ ಮಕ್ಕಳಿಗೆ ನಾಷ್ಟ ಮಾಡ್ಕೊಡ್ತಾಳೆ. ಸೌಮ್ಯ, ನೀವಿಬ್ರು ಊಟ ಮಾಡಿ ಆಮೇಲೆ ಮೌಂಟನ್ನ ಚೆನ್ನಾಗಿ ನೋಡ್ಕೊ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಮ್ಮ, ಆಚೆ ಜೋರಾಗಿ ಮಳೆ ಬರ್ತಿದೆ ಅಮ್ಮ, ನೀನು ಸ್ವಲ್ಪ ಆದ್ರೂ ಮಳೆಯಿಂದ ತಪ್ಸ್ಕೊತೀಯಾ? ಅವಳು ಆ ಪಾಲಿಥೀನ್ ಹಾಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಚ್ ಕಡೆ ಪೂರ್ತಿ ನೀರ್ ತುಂಬೋಗ್ಬಿಟ್ಟಿರುತ್ತೆ. ಆದ್ರೂ ಅವಳು ಕೆಲ್ಸಕ್ಕೆ ಹೋಗ್ಲೇಬೇಕು. ಅಯ್ಯೋ ದೇವ್ರೆ, ಸ್ವಲ್ಪತಿ ಮಳೆ ನಿಲ್ಬಾರ್ದ. ನಾನು ಓನರ್ ಮನೆಗೆ ಹೋಗಿದ ತಕ್ಷಣ ಎಷ್ಟು ಮಳೆ ಬಂದ್ರೂ ಪರವಾಗಿಲ್ಲ. ಹಂಗ ಅನ್ಕೋತಾಳೆ ಇಲ್ವೋ, ಮಳೆ ಜಾಸ್ತಿ ಆಗುತ್ತೆ. ಮತ್ತೆ ದಾರಿಯಲ್ಲಿ ಬೇರೆ ಒಂದು ದೊಡ್ಡ ಮರ ಬೇರೆ ಬಿದ್ದಿರುತ್ತೆ. ಅದರಿಂದ ಅವಳು ಹೋಗೋ ದಾರಿ ಕೂಡ ಬ್ಲಾಕ್ ಆಗಿರುತ್ತೆ. ಈ ದೇವ್ರು ಕಷ್ಟ ಕೊಡ್ಬೇಕು ಅನ್ಕೊಂಡ್ರೆ ಪೂರ್ತಿಯಾಗಿ ಕಷ್ಟ ಕೊಡ್ತಾನೆ ಇರ್ತಾನೆ. ರೋಡ್ ಪೂರ್ತಿ ಬ್ಲಾಕ್ ಆಗಿದೆ. ಈಗ ನಾನು ಹೆಂಗ್ ಹೋಗೋದು? ವೈಶಾಲಿ ಹೆಂಗೋ ಕಷ್ಟಪಟ್ಟು ಆ ರೋಡ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾಳೆ. ಸರಿ ಆಯ್ತು, ಹೆಂಗೋ ತಪ್ಸ್ಕೊಂಡೆ. ಅಯ್ಯೋ ಅಯ್ಯೋ, ನನ್ ಚಪ್ಲಿ. ಅಯ್ಯೋ ತಗೋ, ಇನ್ನೊಂದ್ ಚಪ್ಲಿನೂ ನಂಗೆ ಬೇಕಾಗಿಲ್ಲ ಹಂಗಂತ ಅನ್ಕೊಂಡವಳು ಕೋಪದಿಂದ ಇನ್ನೊಂದ್ ಚಪ್ಲಿನೂ ಬಿಸಾಕ್ಬಿಡ್ತಾಳೆ. ಆಮೇಲೆ ಹೆಂಗೋ ಓನರ್ ಮನೆಗೆ ಹೋಗ್ಬಿಡ್ತಾಳೆ. ನಿಮ್ಮ ಈ ಬಡವರಿಗೆ ಯಾವಾಗ್ಲೂ ಯಾವ ಕೆಲ್ಸಾನು ಟೈಮ್ ಮಾಡಕ್ಕಾಗೋದಿಲ್ಲ. ಆಮೇಲೆ ದೇವ್ರನ್ನ ನನಗನ್ಯಾಯ ಮಾಡ್ಬಿಟ್ಟೆ ಅನ್ನೋದು. ಅಮ್ಮ, ಆಚೆ ಜಾಸ್ತಿ ಮಳೆ ಬರ್ತಿದೆ ಅಮ್ಮ. ರೋಡ್ ಪೂರ್ತಿ ನೀರ್ ತುಂಬಿಟ್ಟಿದೆ. ಇಲ್ವರ್ಗೂ ತುಂಬಾ ಕಷ್ಟ ಪಡ್ಕೊಂಡ್ ಬಂದಿದೀನಿ. ಅರೇ ವಾ ವಾ ವಾ, ಇವಳ ಹೆಸ್ರಲ್ಲಿ ಈಗ ಒಂದು ಅವಾರ್ಡ್ ಕೊಡ್ಬೇಕು. ಹಾ, ಮೊದಲು ಕೆಲ್ಸ ಮಾಡೋಗು. ನೀನಿಲ್ ಗಲೀಜ್ ಮಾಡಿದ್ಯಲ್ಲ, ಎಲ್ಲಾನು ಫಸ್ಟ್ ಕ್ಲೀನ್ ಮಾಡು. ಆಮೇಲೆ ಬಟ್ಟೆ ಹೋಗಿ ಅದ್ ಮಾತ್ರ ಅಲ್ದೆ ನಮ್ಗೆ ಟೀ ಮತ್ತೆ ಪಕೋಡ ರೆಡಿ ಮಾಡು, ಅರ್ಥ ಆಯ್ತಾ? ಅವಳು ಏನು ಮಾತಾಡದೆ ಅಲ್ಲಿಂದ ಕಿಚನ್ಗೆ ಹೋಗ್ಬಿಡ್ತಾಳೆ. ಎಲ್ಲರಿಗೂ ಟೀ ಮತ್ತೆ ಪಕೋಡ ಪ್ರಿಪೇರ್ ಮಾಡ್ತಾಳೆ. ಆಮೇಲೆ ಮಾಡ್ಬೇಕಾಗಿರೋ ಎಲ್ಲ ಕೆಲ್ಸನೂ ಮಾಡಕ್ ಶುರು ಮಾಡ್ತಾಳೆ. ಅಮ್ಮ, ನನ್ಗನ್ಸುತ್ತೆ ವೈಶಾಲಿ ಅಕ್ಕ ಸರಿಯಾಗಿ ಮಾಡಿಲ್ಲ ಇವತ್ತು. ಟೇಸ್ಟೇ ಇಲ್ಲ ಪಕೋಡದಲ್ಲಿ. ಹಾ, ಏನೇ ದೆವ್ವ, ನನ್ ಮೇಲೆ ಕೋಪ ತೋರ್ಸಕ್ಕಾಗೋದಿಲ್ಲ ಅಂತ ಪಕೋಡ ಮೇಲೆ ತೋರ್ಸಿದ್ಯಾ? ಸರಿ ಹೋಗು, ಇದನ್ನ ಬಿಸಾಕಿ ಮತ್ತೆ ಮಾಡು. ವೈಶಾಲಿ ಕಣ್ಣಲ್ಲಿ ನೀರ್ ತುಂಬಿರುತ್ತೆ. ಏನೂ ಮಾತಾಡಕ್ಕಾಗಲ್ಲ. ಆಮೇಲೆ ಅವಳು ಮತ್ತೆ ಹೋಗಿ ಪಕೋಡ ಮಾಡಕ್ ಶುರು ಮಾಡ್ತಾಳೆ. ಮತ್ತೆ ಮಿಕ್ಕಿರೋ ಪಕೋಡನ ಅವಳು ಕವರ್ಗೆ ಹಾಕೊಂಡು ಮನೆಗೆ ಹೊರಡ್ತಾಳೆ. ಏ ವೈಶಾಲಿ, ನಿಲ್ಲು. ಏನಿದೆ ಕೈಯಲ್ಲಿ? ಏನ್ ಕಳ್ತನ ಮಾಡ್ಕೊಂಡು ಓಡ್ತಿದ್ಯಾ? ಅಮ್ಮ, ಇಷ್ಟು ವರ್ಷದಿಂದ ನಿಮ್ ಮನೇಲಿ ಕೆಲ್ಸ ಮಾಡ್ತಿದ್ದೀನಿ. ನಾನ್ ಕಳ್ಳಿನ ಅಮ್ಮ? ಪಕೋಡ ಬಿಸಾಕಕ್ ಹೇಳಿದ್ರಲ್ಲಮ್ಮ, ಬಿಸಾಕಕ್ಕಿಂತ ಅದನ್ನ ನನ್ ಮಕ್ಳಿಗ್ ಕೊಡೋಣ ಅಂತ ಅನ್ಕೊಂಡೆ. ಇದು ಕೂಡ ಕಳ್ತನನೇ. ತಿಂಗಳ ದುಡ್ಡು ತಗೋತಿಯಲ್ಲ, ಅದ್ರಿಂದ ಪಕೋಡ ಮಾಡ್ಕೊಡು ನಿನ್ ಮಕ್ಳಿಗೆ. ಇದನ್ ಎಲ್ಲ ಅವ್ರ ಗಂಡ ನೋಡ್ತಿರ್ತಾರೆ. ಫೈನಲಿ ಧೈರ್ಯ ಮಾಡ್ಕೊಂಡು ಅಲ್ಲಿಗ್ ಬರ್ತಾನೆ. ಇರ್ಲಿ ಬಿಡು, ತಕೊಂಡೋಗ್ಲಿ ಅಲ್ವಾ. ಬಿಸಾಡೋದಕ್ಕಿಂತ ಅವರ ಮಕ್ಳಾದ್ರೂ ತಿಂತಾರಲ್ವಾ. ಗಂಡ ಹೆಂಡ್ತಿ ಇಬ್ರು ಜಗಳ ಮಾಡೋದನ್ನ ನೋಡಿ ವೈಶಾಲಿ ಪಕೋಡನ ಅಲ್ಲೇ ಇರುವ ನಾಯಿಗೆ ಹಾಕ್ಬಿಡ್ತಾಳೆ. ಮತ್ತೆ ಅವಳು ಏನು ಹೇಳ್ದೆ ಅಲ್ಲಿಂದ ಹೊರಡ್ಬಿಡ್ತಾಳೆ. ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ನಿಲ್ಲೋ ಪರಿಸ್ಥಿತಿನೇ ಇರ್ಲಿಲ್ಲ. ಬರೀ ಕಾಲಲ್ಲಿ ಅವಳು ಪಾಪ ಕಷ್ಟ ಪಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಯಾವ್ದೋ ಹಳ್ಳ ಒಂದು ಓಪನ್ ಆಗಿರುತ್ತೆ. ಮಳೆ ಬರೋದ್ರಿಂದ ಅದ್ ಕಾಣಿಸೋದಿಲ್ಲ. ಅವಳು ಹಳ್ಳದೊಳಗಡೆ ಬಿದ್ಬಿಡ್ತಾಳೆ. ಕಾಪಾಡಿ, ಕಾಪಾಡಿ, ನನ್ನ ಯಾರಾದ್ರೂ ಕಾಪಾಡಿ, ನನ್ನ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಇಷ್ಟು ಜೋರ್ ಮಳೆಯಲ್ಲಿ ಅವಳನ್ನ ಕಾಪಾಡೋದಕ್ಕೆ ಆಚೆ ಯಾರೂ ಇರ್ಲಿಲ್ಲ. ಅವಳು ಅದ್ರೊಳೆ ಮುಳುಗಿ ಸತ್ತೋಗ್ತಾಳೆ. ಅಲ್ಲಿ ಮಕ್ಕಳಿಬ್ರು ಅಮ್ಮ ಬರ್ತಾಳೆ ಅಂತ ಅಮ್ಮನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಕ್ಕ, 12 ಗಂಟೆ ಆಯ್ತು, ಅಮ್ಮ ಇನ್ನೂ ಬಂದಿಲ್ಲ. ಮೊಂಟಿ, ನೀನ್ ಭಯ ಪಡ್ಬೇಡ. ನೋಡು, ಆಚೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ. ಒಂದ್ ವೇಳೆ ಅಮ್ಮ ಓನರ್ ಮನೇಲಿ ಇದ್ದಾರೇನೋ. ನಮ್ಮ ಹತ್ರ ಫೋನು ಇಲ್ಲ ಅಲ್ವಾ, ನಮ್ಗೆ ಫೋನ್ ಮಾಡಿ ತಿಳ್ಸೋದಕ್ಕೆ. ರಾತ್ರಿ ಪೂರ್ತಿ ಅವ್ರ ಅಮ್ಮ ಬಂದೇ ಇಲ್ಲ. ಮಾರನೇ ದಿನ ಮಳೆ ನಿಂತ ನಂತರ ನಗರ ಪಾಲಿಕೆಯವರು ವೈಶಾಲಿನ ಡೆಡ್ ಬಾಡಿನ ಆಚೆ ತೆಗಿತಾರೆ.
ಪೊಲೀಸ್ ಅವರು ಐಡೆಂಟಿಫೈ ಮಾಡಿ ಆ ಓನರ್ ಮನೆಗೆ ಅವಳ ಡೆಡ್ ಬಾಡಿಯನ್ನ ತಗೊಂಡು ಹೋಗ್ತಾರೆ. ಆ ನಿಮಗೆ ಇವ್ರು ಗೊತ್ತಾ? ಅಕ್ಕಪಕ್ಕದ ಮನೆಯವರನ್ನ ಕೇಳಿದ್ರೆ ಇಲ್ಲೇ ಕೆಲಸ ಮಾಡ್ತಿದ್ರು ಅಂದ್ರು. ಇವ್ರ ಮನೆ ಅಡ್ರೆಸ್ ಹೇಳ್ಬಿಡಿ, ಅಲ್ಲಿಗೆ ಹೆಣ ತಲುಪಿಸ್ತೀವಿ. ಅವಳು ಸತ್ತೋಗಿರೋದನ್ನ ನೋಡಿ ಅವ್ರಿಬ್ರಿಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಆ ಇನ್ಸ್ಪೆಕ್ಟರ್ ಸಾಬ್, ಇವಳು ನಮ್ಮನೆಲ್ಲೇ ಕೆಲಸ ಮಾಡ್ತಿದ್ಲು, ಇವಳಂಗ್ ಸತ್ತೋದ್ಲು? ಹೇಗ್ ಸತ್ರು ಅಂದ್ರೆ ನಿಮಗ್ ದುಡ್ಡಿದ್ದವರಿಗೆ ಇವ್ರ ಕಷ್ಟ ಗೊತ್ತಾಗುತ್ತಾ? ರಾತ್ರಿ ಕೆಲ್ಸದಿಂದ ಹೊರಟಿದ್ಲು, ಅಲ್ಲೇ ಯಾವ್ದೋ ಒಂದ್ ಡ್ರೈನೇಜಿಗೆ ಬಿದ್ದು ಸತ್ತೋಗಿದ್ದಾಳೆ. ಆ ಮಳೆಗದ್ದು ಕಂಡಿರ್ಲಿಲ್ಲ, ಅದಕ್ಕೆ ಹಾಗಾಯ್ತು. ಡ್ರೈನೇಜಿಂದಲೇ ಇದನ್ ತೆಗ್ದಿದ್ದು. ನಾನು ಹೇಳಿದ್ದೆ ನಿಂಗೆ ಅವಳನ್ನ ಈ ಮಳೆಗೆ ಕರಿಬೇಡ ಅಂತ. ಚಾ ಪಕೋಡ ಎಲ್ಲ ನಿನಗ್ ಮಾಡಕ್ ಬರಲ್ವಾ? ಒಂದಿನ ಕೆಲಸ ಮಾಡಿದ್ರೆ ಏನಾಗ್ತಿತ್ತು? ಅವಳಿಗೆ ಅವಳು ಮಾಡಿದ ತಪ್ಪಂತ ಚೆನ್ನಾಗ್ ಅರ್ಥ ಆಗತ್ತೆ. ನನ್ಗೇನ್ರಿ ಗೊತ್ತು ನನ್ಗೆ ಹಿಂಗಾಗತ್ತಂತ? ಎಲ್ಲಾರು ಮಳೆ ಬಂದ್ರು ಕೆಲ್ಸಕ್ಕೆ ಹೋಗ್ತಾರಲ್ವಾ, ನಾನು ಹಂಗೆ ಅವಳನ್ನ ಕೆಲ್ಸಕ್ಕೆ ಕರ್ದೆ. ಸಾಯಕ್ ಮುಂಚೆ ಬೇರೆ ನಾನು ಇವಳನ್ನ ಚೆನ್ನಾಗ್ ಬೈದ್ಬಿಟ್ಟೆ. ಅವರಿಬ್ರು ವೈಶಾಲಿನ ಡೆಡ್ ಬಾಡಿ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಮಕ್ಳಿಬ್ರು ಅವ್ರಮ್ಮ ಸತ್ತೋಗಿರೋದನ್ನ ನೋಡಿ ಜೋರಾಗಿ ಅಳ್ತಾರೆ. ಮತ್ತೆ ಪಾಪ ಅವ್ರಿಗೆ ಆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಮ್ಮ, ನಾನೆಷ್ಟ್ ಹೇಳ್ದೆ ಇಷ್ಟು ಜೋರ್ ಬಡಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ, ನಿನ್ನನ್ ಮಾತ್ ಕೇಳ್ದೆ ಹೋಗಿದ್ದೀಯ. ಅಮ್ಮ ಕಣ್ಬಿಟ್ ನೋಡು, ಮನೇಲಿ ನೀರು ಇನ್ನು ಸೋರ್ತಾ ಇದೆ. ಇದನ್ನೆಲ್ಲ ಯಾರು ಸರಿ ಮಾಡ್ತಾರೆ? ವೈಶಾಲಿ ಮಕ್ಕಳ ಪರಿಸ್ಥಿತಿ ನೋಡಿ ಅವರಿಬ್ಬರಿಗೆ ತುಂಬಾ ಮನಸ್ಸು ಹೊಡೆದೋಗತ್ತೆ. ಮಕ್ಕಳೇ, ನೀವೇನು ಚಿಂತೆ ಮಾಡ್ಬೇಡಿ, ನಾನೇನಷ್ಟು ದೊಡ್ಡ ಕಲ್ಲು ಮನಸ್ಸಿನವಳಲ್ಲ. ನಾನಿದ್ದೀನಿ, ಇವತ್ತಿಂದ ನಾನ್ ನಿಮ್ಮನ್ನ ನೋಡ್ಕೋತೀನಿ. ನಿಮ್ಮಿಂದಾನೇ ಅಮ್ಮ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೀವವತ್ ಅಮ್ಮನ್ನ ಕೆಲ್ಸಕ್ಕೆ ಕರ್ದೆಲ್ತಿದ್ರೆ ಅಮ್ಮ ಇವತ್ ಚೆನ್ನಾಗಿರ್ತಿದ್ರು. ಮಕ್ಕಳ, ನೀವು ಸರಿ ಹೇಳ್ತಾ ಇದ್ದೀರಾ. ಜನರು ದುಡ್ಡಿಂದ ರಿಚ್ ಆಗ್ತಾರೆ, ಹೃದಯದಿಂದ ರಿಚ್ ಆಗೋಕೆ ಟೈಮ್ ಆಗುತ್ತೆ. ಆದ್ರೆ ಇವ್ರಿಗೆ ತಪ್ಪಿನ ಅರಿವಾಗಿದೆ ಅಮ್ಮ. ಬಾ ನೀನು, ನಡಿ ನಮ್ಮೊಟ್ಟಿಗೆ. ವೈಶಾಲಿಯ ಅಂತಿಮ ಸಂಸ್ಕಾರ ಎಲ್ಲ ಮುಗಿಸ್ಕೊಂಡು ಸೌಮ್ಯ ಮತ್ತೆ ಮೌಂಟಿ ಅವರ ಮನೆಯಲ್ಲೇ ಇರ್ತಾರೆ. ಚೆನ್ನಾಗ್ ಓದಿ ಸೌಮ್ಯ IPS ಆಫೀಸರ್ ಆಗ್ತಾಳೆ. ಮತ್ತೆ ಮೋಂಟಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವರ ಚಿಕ್ಕ ಮನೆ ಇದ್ದ ಜಾಗದಲ್ಲಿ ಮೋಂಟಿ ಅವರ ಅಮ್ಮನ ಹೆಸರಲ್ಲಿ ಒಂದು ದೊಡ್ಡ ಮನೆ ಕಟ್ತಾನೆ. ಅಮ್ಮ, ನನಗೆ ಗೊತ್ತು ಈಗ ನೀವು ನಮ್ಮನ್ನ ನೋಡ್ತಾ ಇದ್ದೀರಿ ಅಂತ. ಆ ಮಳೆಗೆ ಸೋರ್ತಾ ಇದ್ದ ಮನೆಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಮೋಂಟಿ ಪಾಪ ಅಳಕ್ ಶುರು ಮಾಡ್ತಾನೆ. ಅಮ್ಮ ಯಾವಾಗ್ಲೂ ನಮ್ ಜೊತೆ ಇರ್ತಾರೆ ಮೋಂಟಿ. ಅಮ್ಮನ್ಗೆ ಬಂದ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಾವು ಬಡವರಿಗೆ ಸಹಾಯ ಮಾಡ್ಬೇಕು. ಹೌದಕ್ಕ, ಸರಿ ಹೇಳ್ತಾ ಇದ್ಯಾ. ಅದು ಮಳೆಗಾಲದಲ್ಲಿ ತುಂಬ ಜನರಿಗೆ ಸಹಾಯ ಮಾಡಬೇಕು. ಇದರಿಂದಲೇ ಅಮ್ಮನಿಗೆ ಶಾಂತಿ ಸಿಗುತ್ತೆ. ಧನವಂತರ ಮಳೆಯಲ್ಲಿ ಪಕೋಡ ಟೀ ಕುಡಿದು ಮಜಾ ಮಾಡ್ತಾರೆ. ಇನ್ನೊಂದು ಕಡೆ ಬಡವರ ಮನೆ ಕುಸಿದು ಹೋಗುತ್ತೆ. ಅವ್ರಿಗೆ ಆಹಾರ ಕೂಡ ಇರೋದಿಲ್ಲ. ಆದ್ರಿಂದ ನಾವು ಅವರಿಗೆ ಸಹಾಯ ಮಾಡ್ಬೇಕು. ಅಕ್ಕ, ಮಳೆ ತುಂಬಾ ಜೋರಾಗಿ ಬರ್ತಿದೆ ಅಕ್ಕ. ಏನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ. ರೋಡ್ ತುಂಬಾ ಮಳೆನೆ ತುಂಬಿದೆ. 2 ದಿನ ಮಳೆ ಬಂದ್ಬಿಟ್ರೆ ಸಾಕು, ಅಲ್ಲಿ ಇಲ್ಲಿ ಸುತ್ತೋದಕ್ಕೆ ಹೋಗ್ಬಿಡೋದು, ಮತ್ತೆ ಕೆಲ್ಸಕ್ಕೆ ಬರಲ್ಲ ಅನ್ನೋದು. ನೀನ್ ಬಂದಿಲ್ಲ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ಅಯ್ಯೋ ಅಕ್ಕ, ಅಕ್ಕ ದಯವಿಟ್ಟು 1 ನಿಮಿಷ ಕೇಳಿ. ಅಯ್ಯೋ, ಇವಾಗ ಏನ್ ಮಾಡೋದು? ಪಿಂಕಿ ಅಪ್ಪನೂ ನನ್ ಜೊತೆ ಇಲ್ಲ. ಸರಿ ಆಯ್ತು, ಪಿಂಕಿನೂ ಕರ್ಕೊಂಡು ಹೋಗ್ತೀನಿ. ಅಮ್ಮ, ರೋಡ್ ತುಂಬಾ ನೀರ್ ತುಂಬಿದೆ, ಹೆಂಗ್ ಹೋಗೋದಮ್ಮ? ಪಿಂಕಿ ಮಗು, ನಾನ್ ನಿನ್ನ ಮನೇಲಿ ಒಬ್ಳೆ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಇದನ್ನ ಹಾಕು, ನೀನು ನಾನಿಯೋದಿಲ್ಲ. ಅಮ್ಮ, ನನ್ ಚಪ್ಪಲಿ ಎಲ್ಲೋ ನೀರಲ್ಲಿ ಒಡ್ಕೊಂಡು ಹೋಗ್ಬಿಡ್ತು. ನನ್ ಚಪ್ಪಲ್ಲು. ಪಿಂಕಿ ಚಪ್ಪಲ್ ನೀರಲ್ಲಿ ಓಡ್ಕೊಂಡು ಹೋಗ್ಬಿಡುತ್ತೆ. ಹೆಂಗೋ ಪಾರ್ವತಿ ಮಗುನ ಕರ್ಕೊಂಡು ಕೆಲ್ಸ ಮಾಡೋ ಮನೆಗೆ ಬಂದ್ಬಿಡ್ತಾಳೆ. ಅವರ ಬಟ್ಟೆ ಬೇರೆ ಪೂರ್ತಿ ಒದ್ದೆ ಆಗಿರುತ್ತೆ. ಮತ್ತೆ ಪಿಂಕಿನೂ ಚಳಿಯಿಂದ ಪಾಪ ನರ್ಲಾಡ್ತಾ ಇರ್ತಾಳೆ. ಅರ್ಧ ಅವರಲ್ಲಿ ಬರಕ್ ಕೇಳಿದ್ರೆ 1 ಅವರಲ್ಲಿ ಬಂದಿದ್ಯಾ? ಎಲ್ಲೋಗಿದ್ರಿ? ಅದು ಅಲ್ದೆ 7 ಯಾಕೆ ಕರ್ಕೊಂಡ್ ಬಂದಿದ್ಯಾ? ಮನೇಲಿ ಎಷ್ಟು ಕೆಲ್ಸ ಬಿದ್ದಿದೆ ಗೊತ್ತಾ? ಯಾವಾಗ ಮಾಡೋದು ನೀನ್ ಈ ಕೆಲ್ಸ ಎಲ್ಲ? ಸ್ವಲ್ಪ ಏನಾದ್ರೂ ಮಳೆ ಬಿಂದ್ಬಿಟ್ರೆ ಸಾಕು, ನಿಮ್ಗೆ ಅದೇ ಕಾರಣ ಆಗ್ಬಿಡುತ್ತೆ. ಅಯ್ಯೋ, ಏನು ಮನೆ ತುಂಬಾ ಈ ಒದ್ದೆ ಬಟ್ಟೆಲ್ಲೇ ನಡೆದಾಡಿ ಇನ್ನ ಗಲೀಜ್ ಮಾಡ್ಬೇಡಿ ನೀವುಗಳು. ಇವ್ರಪ್ಪ ಕೆಲ್ಸಕ್ಕೆ ಹೋಗಿದ್ರಮ್ಮ, ಅದಕ್ಕೆ ಇವಳನ್ನ ನನ್ ಜೊತೆ ಕರ್ಕೊಂಬಂದೆ. ಅಮ್ಮ, ಇವಳು ನಿಮ್ಗೆ ಏನ್ ತೊಂದ್ರೆ ಕೊಡಲ್ಲ, ಒಂದ್ ಮೂಲೆಯಲ್ಲಿ ಕುತ್ಕೋತಾಳೆ. ದಯವಿಟ್ಟು ನೀವೇನು ಅನ್ಬೇಡಿ ಅಮ್ಮ. ಪಿಂಕಿ ಮಗು, ನೀನ್ ಆ ಮೂಲೆಯಲ್ಲಿ ಕುತ್ಕೋತಾಯಿ. ಪಿಂಕಿ ಒದ್ದೆ ಬಟ್ಟೆಯಲ್ಲೇ ಪಾಪ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ನರ್ಲಾಡ್ತಿರ್ತಾಳೆ. ಆಗ ಮೇಲೆಯಿಂದ ಯಜಮಾನಿ ಅಮ್ಮನ ಮಗ ಬಂದು ಟಿವಿ ಆನ್ ಮಾಡಿ AC ಆನ್ ಮಾಡ್ತಾನೆ. ಅಮ್ಮ, ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಡ್ತೀಯಾ? ಈ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ. ಬಂಟಿ, AC ನ ಆಫ್ ಮಾಡು. ನೋಡ, ಹುಡುಗಿಗ್ ಚಳಿ ಆಗ್ತಿದೆ. ಅಪ್ಪ, ಶೆಕೆ ಆಗ್ತಿದೆ, ಮತ್ತೆ ಪಕೋಡ ತಿಂತಿದ್ದೀನಿ, ಹಾಗಾಗಿ ಇನ್ನೂ ಶೆಕೆ ಆಗ್ತಿದೆ.
ಅಯ್ಯೋ ಸಾಹೇಬ್ರೆ ಪರವಾಗಿಲ್ಲ. ಪಿಂಕಿ ಮಗು, ನೀನು ಹೋಗಿ ಆ ಗ್ಯಾಲರಿಯಲ್ಲಿ ಕುತ್ಕೊಮ್ಮ. ಏನ್ ಸುಮನ್, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಪಾರ್ವತಿನ ನೀನ್ ಕರ್ಸಿದ್ಯಲ್ಲ, ತಪ್ಪಲ್ವಾ ಅದು? ಅವ್ರು ಬಡವರು ಅಂತ ಹೀಗ್ ಮಾಡ್ಬಾರ್ದು ಕಣೆ. ಬಂಟಿ ಅವರಪ್ಪ ಅವ್ರ ರೂಮ್ಗೆ ಹೋಗ್ಬಿಡ್ತಾರೆ. ಪಾರ್ವತಿ ಅವಳ ಕೆಲ್ಸ ನೋಡ್ತಿರ್ತಾಳೆ. ಅರೆ ನಂಗ್ ಮರ್ತೋಯ್ತು, ನಂಗೆ ಡ್ರಾಯಿಂಗ್ ಇದ್ದು ಕೆಲ್ಸ ಇದೆ. ಡ್ರಾಯಿಂಗ್ ಶೀಟ್ ಕೂಡ ಖಾಲಿ ಆಗಿದೆ, ಅಪ್ಪನೂ ಇಲ್ಲ ಈಗ. ಈ ಮಳೆಯಲ್ಲಿ ನಾನು ಹೇಗ್ ತರ್ಲಿ ಡ್ರಾಯಿಂಗ್ ಶೀಟ್? ಇರು, ನಾನು ಪಿಂಕಿನ ಕಳ್ಸಿ ತಗೊಂಬರಕ್ ಕೇಳ್ತೀನಿ. ಪಿಂಕಿ, ಈ ದುಡ್ಡು ತಗೋ, ನೀನು ಪಕ್ಕದಲ್ಲಿರೋ ಅಂಗಡಿಗೆ ಹೋಗಿ ಡ್ರಾಯಿಂಗ್ ಶೀಟ್ಸ್ ತಗೊಂಡ್ ಬಾ. ಅಯ್ಯೋ ಆಂಟಿ, ಆಚೆ ಮಳೆ ಬರ್ತಿದೆ, ಅದು ಬೇರೆ ನನ್ ಚಪ್ಲಿ ಬೇರೆ ಕಿತ್ತೋಯ್ತು. ನಾನು ಹೆಂಗ್ ಹೋಗ್ ತಗೊಂಡ್ ಬರೋದು? ಬರೀ ಕಾಲಲ್ಲಿ ಹೋಗಕ್ಕಾಗಲ್ಲ. ಆದ್ರೆ ಯಜಮಾನಿ ಅಮ್ಮ ಅವಳು ಹೇಳೋದು ಏನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಬರೀ ಕಾಲಲ್ಲಿ ಪಾಪ ಅವಳನ್ನ ಕಳಿಸ್ತಾಳೆ. ಪಾಪ ಮಗು ಭಯ ಪಡ್ತಾ ಹೋಗ್ತಾಳೆ. ಅಷ್ಟರಲ್ಲೇ ಬಂಟಿಯ ಫ್ರೆಂಡ್ ನಿಖಿಲ್ ಪಕ್ಕದ ಮನೆಯವನು ಬರ್ತಾನೆ. ಬಂದು ಮಲೆಯಲ್ಲಿ ಹಾಡೋಣ ಅಂತ ಕರೀತಾನೆ. ಬಂಟಿ ಬರೋ ಮಳೆಗೆ ಒಳ್ಳೆ ಗಮ್ಮತ್ತಾಗತ್ತೆ. ಹಾ ಬಂದೆ ಮಮ್ಮಿ, ನಾನ್ ನಿಖಿಲ್ ಜೊತೆ ಆಡಕ್ ಹೋಗ್ತಾ ಇದ್ದೀನ್ ಮೇಲೆ. ಇನ್ನೊಂದ್ ಕಡೆ ಪಿಂಕಿ ಪಾಪ ಬರೀ ಕಾಲಲ್ಲಿ ಮಳೆಯಲ್ಲೇ ಹೋಗಿ ಅವ್ರಿಗೋಸ್ಕರ ಡ್ರಾಯಿಂಗ್ ಶೀಟ್ ತಗೊಂಡ್ಬರ್ತಾಳೆ. ಆಗ ಪಿಂಕಿ ಕಾಲ್ಗೆ ಏಟ್ ಬೀಳುತ್ತೆ. ತುಂಬಾ ಕಷ್ಟಪಟ್ಟು ಮನೆಗ್ ಬರ್ತಾಳೆ. ಅಷ್ಟರಲ್ಲೇ ಬಂಟಿ ಅಪ್ಪ ಕೆಲ್ಸ ಮುಗಿಸ್ಕೊಂಡು ರೂಮಿಂದ ಆಚೆ ಬರ್ತಾರೆ. ಅಯ್ಯೋ ಪಿಂಕಿ, ನಿನ್ ಕಾಲ್ಗೆ ಏಟಂಗಾಯ್ತಮ್ಮ? ಆಂಟಿ, ಬಂಟಿಯ ನನ್ನ ಡ್ರಾಯಿಂಗ್ ಶೀಟ್ ನ ನಾನು ತುಂಬಾ ಕಷ್ಟಪಟ್ಟು ತಗೊಂಡ್ ಬಂದೆ. ಅದು ತೇವ ಆಗಕ್ ಬಿಟ್ಟಿಲ್ಲ ಆಂಟಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಗ ಬಂಟಿ ಮಳೆಯಲ್ಲಿ ಆಟ ಆಡಿ ಮನೆಗ್ ಬರ್ತಾನೆ. ಪಿಂಕಿಯ ಮಾತು ಕೇಳಿ ಅವರೆಲ್ಲ ತುಂಬಾನೇ ಬೇಜಾರಾಗ್ತಾರೆ. ಮತ್ತೆ ಅವಳು ಮಾಡಿರೋ ತಪ್ಪನ್ನ ಅವಳು ತಿಳ್ಕೊತಾಳೆ. ಆದ್ರೆ ಅವಳ ಚಿಂತೆ ಒಂದೇ, ಮಗನ ಡ್ರಾಯಿಂಗ್ ಶೀಟ್ ಖರಾಬ್ ಆಗ್ಬಾರ್ದು. ಪಾರ್ವತಿ, ಒಂದ್ ನಿಮಿಷ ಇರು, ನಾನು ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ಬರ್ತೀನಿ. ಸುಮನ್ ಪಿಂಕಿನ ಏಟ್ಗೆ ಫಸ್ಟ್ ಏಡ್ ಮಾಡಿ ಸರಿ ಮಾಡ್ತಾಳೆ. ಪಾರ್ವತಿ, ನೀನು ಕಿಚನ್ ಹೋಗಿ ಒಂದ್ ಗ್ಲಾಸ್ ಹಾಲಲ್ಲಿ ಸ್ವಲ್ಪ ಅರ್ಶಿನ ಹಾಕೊಂಬಂದು ಮಗು ಕೊಡು. ಸ್ವಲ್ಪ ಕುಡಿದ್ರೆ ಅವಳಿಗೆ ಚೆನ್ನಾಗಾಗತ್ತೆ. ಸುಮನ್ ಅವರಿಬ್ರು ಬಡವರಾಗಿರ್ಬೋದು, ಆದ್ರೆ ಮನ್ಸಿಂದ ತುಂಬಾ ಶ್ರೀಮಂತರು. ಯಜಮಾನ್ಯಮ್ಮ, ಕೆಲ್ಸ ಎಲ್ಲ ಆಯ್ತು, ಈಗ ಮನೆಗ್ ಹೋಗ್ಲಾ? ಮನೆಗೋದ್ರೆ ಪಿಂಕಿ ಸ್ವಲ್ಪ ರೆಸ್ಟ್ ತಗೋತಾಳೆ. ಪಾರ್ವತಿ, ಒಂದ್ ನಿಮಿಷ ರೀ, ಸ್ವಲ್ಪ ಇವ್ರನ್ನ ಕರ್ಕೊಂಡೋಗಿ ಮನೇಲಿ ಡ್ರಾಪ್ ಮಾಡ್ಬಿಡಿ. ಪಿಂಕಿ, ನನ್ ಚಪ್ಪಲ್ ಹಾಕೋ ನೀನು. ನಿಜ ಹೇಳ್ಬೇಕಂದ್ರೆ ಮಳೆಗಾಲ ಬಂದ್ರೆ ಬಡವರಿಗೆಲ್ಲ ತುಂಬಾನೇ ಕಷ್ಟ ಕಾಲ. ನಮ್ ಕೈಲಾದಷ್ಟು ಸಹಾಯನ ನಾವು ಬಡವರಿಗೆ ಮಾಡ್ಲೇಬೇಕು. ಈಗ ಮಳೆಗಾಲ ಬೇರೆ ಬಂದ್ಬಿಡ್ತು. ಪಾರ್ವತಿಗೋಸ್ಕರ ಹೊಸ ಛತ್ರಿ ಮತ್ತೆ ಮಗುಗೆ ಬಟ್ಟೆ ಮತ್ತೆ ಚಪ್ಲಿನ ಸುಮನ್ ತಗೊಂಬಂದು ಕೊಡ್ತಾಳೆ. ಅದನ್ನ ನೋಡಿ ಪಿಂಕಿಗೆ ತುಂಬಾನೇ ಸಂತೋಷ. ಸುಮನ್ ಮಳೆಗಾಲದಲ್ಲಿ ಪಾರ್ವತಿ ಲೇಟ್ ಆಗಿ ಬಂದ್ರು ಪಾಪ ಏನು ಕೇಳ್ತಾ ಇರ್ಲಿಲ್ಲ. ಈಗ ಅವಳು ಒಂದು ಸಹ ಮನುಷ್ಯನ ಕಷ್ಟನ ಅರ್ಥ ಮಾಡ್ಕೊಂಡು Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।